ಪ್ರತಿನಿಧಿಯಾಗಿ ಇವತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ವೆಂಕಟರಮಣಪ್ಪನವರ ಹೋರಾಟ, ಅವರ ಪ್ರಯತ್ನ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗಂತೂ ಬಹಳ ಸಂತೋಷ ಆಗಿದೆ. ಯಾಕಂತಂದ್ರೆ ಹಳ್ಳಿಯ ಜನರಿಗೆ ಬಹುಶಃ ಈ ದೇಶದಲ್ಲಿ ಬೃಹತ್ ಯೋಜನೆಗಳಲ್ಲಿ ಇದೂ ಒಂದು ಯೋಜನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿ ಸರ್ಕಾರ ಬಹುಶಃ ಕಾರಜೋಳ ಹೊರಟೋದ್ರು, ಅವ್ರು ಇದ್ದಿದ್ರೆ ಹೇಳ್ತಿದ್ದೆ ನಾನು. ಕಾರಜೋಳ ಅವರು ಲೋಕಸಭಾ ಸದಸ್ಯರು. ನಾನು ಕೇಳ್ತೀನಿ, ಬಿಜೆಪಿಯವರು ಯಾವತ್ತಾದರೂ ಕೂಡ ಕರ್ನಾಟಕದಲ್ಲಿ ಇಂತಹ ಒಂದು ಯೋಜನೆಯನ್ನ ಮಾಡಿದ್ದಾರಾ? ಉತ್ತರ ಕೊಡಬೇಕು. ಅವರು ಬಿಜೆಪಿಯವರು ಬಹಳ ಟೀಕೆ ಮಾಡ್ತಾರೆ, ಜನರನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ, ಸುಳ್ಳು ಮಾತುಗಳನ್ನು ಆಡ್ತಾ ಇದ್ದಾರೆ, ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ, ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ. ನಾನು ಕೇಳ್ತೀನಿ, ನೀವು ಅಧಿಕಾರದಲ್ಲಿ ಇದ್ದಾಗ ಇಂಥ ಒಂದು ಯೋಜನೆಯನ್ನ ಮಾಡಿದ್ದೀರಾ? 9 ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದ್ದಾರೆ. 2008ರಿಂದ 2013ರವರೆಗೆ, 2018ರಿಂದ 19ರಿಂದ 23ರವರೆಗೆ ನೀವು ಯಾವತ್ತಾರು ಮಾಡಿದ್ರ? 9 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಟೀಕೆ ಮಾಡ್ತೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಬಿಜೆಪಿಯವರಿಗೆ ನಾಚಿಕೆ ಆಗಲ್ಲ? ಜೆಡಿಎಸ್ನವರಿಗೆ ನಾಚಿಕೆ ಆಗಲ್ಲ? ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ಸುಮ್ಮನೆ ಟೀಕೆ ಮಾಡೋದು. ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ರು. 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ. ಯಾರು ಹೇಳಿದ್ದು ಇದನ್ನ? ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು. ರಾಜಸ್ಥಾನದಲ್ಲಿ ಇವನ್ನ ಜಾರಿ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಹೋಗ್ಬಿಡ್ತದೆ. ಅಶೋಕ ಹೇಳ್ತಾನೆ, ವಿಜಯೇಂದ್ರ ಹೇಳ್ತಾರೆ, ಯಡಿಯೂರಪ್ಪ ಹೇಳ್ತಾರೆ. ನಾನು ಕೇಳ್ತೀನಿ ಅವರಿಗೆ, ನಿಮ್ಮ 4 ವರ್ಷದ ಸಾಧನೆ ಏನು? 4 ವರ್ಷ ನೀವು ಇದ್ರಲ್ಲ, ನಿಮ್ಮ ಸಾಧನೆ ಏನು? ಯಡಿಯೂರಪ್ಪನವರ ಸಾಧನೆ ಏನು? ಬಸವರಾಜ ಬೊಮ್ಮಾಯಿಯವರ ಸಾಧನೆ ಏನು? ಇವತ್ತು ಪಾವಗಡ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಸೋಲಾರ್ ಪವರ್ ಅನ್ನ ಇಡೀ ಏಷ್ಯಾದಲ್ಲೇ ನಂಬರ್ 1 ಅಲ್ವೇನ್ರಿ? ಸರಿಯಾಗಿ ಹೇಳಯ್ಯ. ಏಷ್ಯಾದಲ್ಲೇ ನಂಬರ್ 1. 2050 ಮೆಗಾವ್ಯಾಟ್ ವಿದ್ಯುತ್ತನ್ನ ಈಗಾಗಲೇ ಉತ್ಪಾದನೆ ಮಾಡಿ ಅದನ್ನ ಜನರಿಗೆ ಕೊಡ್ತಾ ಇದ್ದೇವೆ. 2050 ಮೆಗಾವ್ಯಾಟ್. ಈಗ ಮತ್ತೆ ಹಳ್ಳಿಗಳಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದಾರೆ. ಮುಂದಿನ ಇನ್ನು 2 ತಿಂಗಳು 3 ತಿಂಗಳು 2 ತಿಂಗಳು 2400 ಮೆಗಾವ್ಯಾಟ್ ಅಲ್ಲ, 2000 ಮೆಗಾವ್ಯಾಟ್ ಈ ಕುಡಿಯ ನೀರಿನ ಯೋಜನೆ, ಸೋಲಾರ್ ಎನರ್ಜಿ ಯೋಜನೆ. ಇದು ಆದ್ಮೇಲೆ
ಪಾವಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ. ಆಗಿದೆಯಲ್ಲ, ಪಾವಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ. ಇವತ್ತು ನಂಜುಂಡಪ್ಪನವರ ವರದಿನಲ್ಲಿ ಬಹಳ ಅತ್ಯಂತ ಹಿಂದುಳಿದ ತಾಲೂಕು ಪಾವಗಡ ಅಂತೇಳಿ ಗುರುತಿಸಲ್ಪಟ್ಟಿತ್ತು. ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಡಿತು. ತುಮಕೂರಿನಲ್ಲಿ ಕೊನೆ ಸ್ಥಾನದಲ್ಲಿತ್ತು. ಇವತ್ತು ಕೊನೆ ಸ್ಥಾನದಲ್ಲಿ ಇಲ್ಲ, ಮೇಲೆ ಕೊಟ್ಟೋಗ್ಬಿಟ್ಟಿದೆ, ಮೊದಲನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿದೆ. ಇದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಸರ್ಕಾರ ಕಾರಣ. ನಮ್ಮ ಸರ್ಕಾರ ಕಾರಣ ಅಲ್ವಾ? ನೀವು ಒಪ್ತೀರಾ ಇಲ್ಲ? ಒಪ್ತೀರಾ ಇಲ್ಲ? ಇವತ್ತು ವೆಂಕಟೇಶ್ ಹೇಳಿದ್ರು, 10,000 5,000 ಇದ್ದಂತ 1 ಎಕರೆ ಜಮೀನು ಬೆಲೆ ಇವತ್ತು 20 ಲಕ್ಷ 25 ಲಕ್ಷ ಆಗಿದೆ. ಪಾವಗಡ ಸುತ್ತಮುತ್ತ 2 ಕೋಟಿ 2.5 ಕೋಟಿ 3 ಕೋಟಿ ರೂಪಾಯಿ ಆಗಿದೆ. ಪಾವಗಡ ಒಂದು ಬರಗಾಲ ಪೀಡಿತ ಪ್ರದೇಶ. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು. ಏನ್ರಿ ವೆಂಕಟರಮಣಪ್ಪ, ನೀವು ಬಹಳ ವರ್ಷ MLA ಆಗಿದ್ರಿ ಅಲ್ವಾ? ನಾವು ಮಾಡಿದ್ದು ಕುಡಿಯ ನೀರು ಮಾಡಿದ್ದು, ಸೋಲಾರ್ ಪವರ್ ಮಾಡಿದ್ದು ಈ ತಾಲೂಕಿನ ಚಿತ್ರವನ್ನೇ ಬದಲಾವಣೆ ಮಾಡಿಬಿಡ್ತು. ಹೌದಾ ಅಲ್ಲ? ಹೌದಾ ಅಲ್ಲ? ಮತ್ತೆ ನೀವು ಯಾವಾಗಲೂ ಕೂಡ ವೆಂಕಟರಮಣಪ್ಪನಿಗೆ, ವೆಂಕಟೇಶ್ಗೆ ಚಿರಋಣಿಯಾಗಿರ್ಬೇಕಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಚಿರಋಣಿಯಾಗಿರ್ಬೇಕಲ್ಲ. ಯಾವ ಕಾರಣಕ್ಕೂ ಕೂಡ ವೆಂಕಟೇಶ ಎಲ್ಲಿವರೆಗೆ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ನಿಂತ್ಕೊತಾರೆ ಅಲ್ಲಿವರೆಗೆ ನೀವು ಆಶೀರ್ವಾದವನ್ನು ಮಾಡುತ್ತಲೇ ಇರಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು. JDSನವರು ಬಣ್ಣಮಣ್ಣದ ಮಾತುಗಳಾಡ್ತಾರೆ, ಬಣ್ಣಮಣ್ಣದ ಮಾತುಗಳಾಡ್ತಾರೆ. ಬಹುಶಃ ಕಾರಜೋಳ ಇದ್ರೆ ಹೇಳ್ತಿದ್ದೆ, ಕಾರಜೋಳ ಇಲ್ಲ. ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಪ್ರತಿ ವರ್ಷ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು. ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು. ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು 4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಎಷ್ಟು ಬರ್ತದೆ ಗೊತ್ತಾ? ಬರೀ 65,000 ಕೋಟಿ. ನಾವು ತೆರಿಗೆ ರೂಪದಲ್ಲಿ 1 ರೂಪಾಯಿ ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 15 ಪೈಸೆ ಮಾತ್ರ. ಈ ಕಾರಜೋಳ ಯಾವತ್ತಾರು ಕೇಳಿದಾರ? ಲೋಕಸಭೆಯಲ್ಲಿ ಕೇಳಿದಾರ? 17 ಜನರನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ನಾವು 9 ಜನ ಗೆದ್ದಿದ್ದು, JDSನವರು 2 ಗೆದ್ದಿದ್ರು, 2 ಗೆದ್ದಿದ್ದಾರೆ. ಯಾವತ್ತಾರು ಇವತ್ತು ಬಿಜೆಪಿ JDSನವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾವು 136 ಸ್ಥಾನಗಳನ್ನು ಗೆದ್ದ ಮೇಲೆ ಇನ್ನು JDSಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿಯವರ ಜೊತೆ ಸೇರ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ತಗೊಂಡು
ಅವರು ಪ್ರತಿ ವರ್ಷ ಅವರ ಶಕ್ತಿ ಕುಂತಾ ಇದೆ ಅಲ್ವಾ? ಇಲ್ಲಿ JDS-ನವರು ಎಲ್ಲ ಶಾಸಕರಾಗಿದ್ದವರು ಕಳೆದ ಸಾರಿ JDS-ನವರ ದಯಮಾಡಿ JDS-ನವರು ಯಾವ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು JDS-ನಲ್ಲಿದ್ದಾಗ 2004ರಲ್ಲಿ 59 ಸ್ಥಾನಗಳನ್ನು ಗೆದ್ದಿದ್ದು. ಕಳೆದ ವಿಧಾನಸಭೆಯಲ್ಲಿ ಎಷ್ಟು ಗೆದ್ದರು ಅವರು? 18 ಸ್ಥಾನಗಳನ್ನು ಮಾತ್ರ. ಯಾಕಂತಂದ್ರೆ JDS ಇನ್ನೂ ಕಡಿಮೆ ಆಗ್ತದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಡಿಮೆ ಸ್ಥಾನಗಳನ್ನು ಗೆಲ್ತಾರೆ. ಇಲ್ಲಿ 100ಕ್ಕೆ 100 JDS-ನವರು ಸೋಲ್ತಾರೆ ಅಲ್ವಾ? ಅಲ್ವೇನ್ರಿ? ಏನು ಈ ಕಡೆಯವರೆಲ್ಲ ಕೈ ಬಿಜೆಪಿಯವರು JDS-ನವರು ಇವತ್ತು ಕಂಗಾಲಾಗ್ಬಿಟ್ಟಿದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ಮೇ 20 ನಾವು ಅಧಿಕಾರಕ್ಕೆ ಬಂದದ್ದು ಮೇ 20, 2023. ಜೂನ್ 11ನೇ ತಾರೀಕಿಗೆ ಜೂನ್ 23 11ನೇ ತಾರೀಕು ಜೂನ್ 23, 2023ನೇ ಇಸ್ವಿ ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ರು. ಇವತ್ತು 500 ಕೋಟಿಗೂ ಹೆಚ್ಚು ಜನ, 500 ಕೋಟಿಗೂ ಹೆಚ್ಚು ಮಹಿಳೆಯರು, ಏನಮ್ಮ ತಾಯಿ ಮಹಿಳೆಯರಿದ್ದಾರ? 500 ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ KSRTC ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಉಚಿತವಾಗಿ. ಮೊನ್ನೆ ಈಗ ಒಂದು ವಾರದ ಹಿಂದೆ ನಾನು 500ನೇ ಕೋಟಿ ಟಿಕೆಟ್ ಅನ್ನ ಮಹಿಳೆಗೆ ಕೊಟ್ಟೆ. ಅದರ ಮೂಲಕ 500 ಕೋಟಿ ಮಹಿಳೆಯರು ಉಚಿತವಾಗಿ KSRTC ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಘೋಷಣೆ ಮಾಡಿದೆ. 500 ಕೋಟಿ ಮಹಿಳೆಯರು. ಹಾಗೇನೆ ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಫ್ರೀ ಕರೆಂಟ್. 1,64,00,000 ಕುಟುಂಬಗಳು, 1,64,00,000 ಕುಟುಂಬಗಳು. ಜೊತೆಗೆ ಅನ್ನಭಾಗ್ಯ ನಾನು ಹಿಂದೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಆಮೇಲೆ ಅದನ್ನು ಮುಂದುವರಿಸಿದ್ರು. ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ 5 kg ಅಕ್ಕಿಯನ್ನು ಹೆಚ್ಚಾಗಿ ಕೊಟ್ಟು 10 kg ಅಕ್ಕಿಯನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹೊಟ್ಟೆ ತುಂಬ ಊಟ ಮಾಡಬೇಕು ಬಡವರು ಯಾರು ಕೂಡ ಹಸುವಿನಿಂದ ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಯಾವ ಕಾರಣಕ್ಕೂ ಕೂಡ ಬಡವರು ಹಸುವಿನಿಂದ ಮಲಗಬಾರದು ಅಂತೇಳಿ ಇನ್ನ 5 kg ಅಕ್ಕಿಯನ್ನ ಜಾಸ್ತಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.